ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026ಕ್ಕಾಗಿ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ FA1 ವೇಟೇಜ್ ಎಷ್ಟಿದೆ ಅಂತಂದರೆ 15 ಇದೆ. ಸೊ ಹೀಗಾಗಿ ನಾವು 15 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಮ ಬಳಿ ಎಲ್ಲ 5ನೇ ತರಗತಿಯ LBಗಳಾಗಿರ್ಬೋದು, ಕ್ವಶನ್ ಪೇಪರ್ಗಳು ಎಲ್ಲವುಗಳು ಕೂಡ ಸಿಗ್ತವೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆ PDF ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. ಸೊ ಕ್ವಶನ್ ಪೇಪರ್ ಡಿಸೈನ್ ನೋಡೋಣ. ಒಟ್ಟು ಸಿಲೆಬಸ್ ಮುಗಿಸ್ಬೇಕು. ಜೂನ್ದಲ್ಲಿ 10%, ಜುಲೈದಲ್ಲಿ 15%, ಟೋಟಲ್ 25%, ಅಂದರೆ 5.2 ಆಗುತ್ತೆ. ಸೊ 5 ಲೆಸನ್ಸನ್ನು ಏನು ಮಾಡಿದ್ದೀವಿ, ಇದರಲ್ಲಿ ಕವರ್ ಮಾಡಿದ್ದೀವಿ. ಸೊ ಮೊದಲಿಗೆ ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥ ಈ ಒಂದು ಪಾಠಕ್ಕೆ 3 ಅಂಕ 2 ಪ್ರಶ್ನೆ, ನದಿಯ ಅಳಲು 4 ಅಂಕ 2 ಪ್ರಶ್ನೆ, ನಮ್ಮ ಮಾತು ಕೇಳಿ 3 ಅಂಕ 2 ಪ್ರಶ್ನೆ, ಜೀವದ ಮೌಲ್ಯ 2 ಅಂಕ 2 ಪ್ರಶ್ನೆ, ಪಂಜರ ಶಾಲೆ 3 ಅಂಕ 2 ಪ್ರಶ್ನೆ. ಒಟ್ಟು ಪ್ರಶ್ನೆಗಳನ್ನು ಬಳಕೆ ಮಾಡಿರೋದು 10. ಒಟ್ಟು ಅಂಕಗಳನ್ನು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಿರ್ತಕ್ಕಂಥದ್ದು 15. ಓಕೆ, ಉದ್ದಿಷ್ಟ ನೋಡಿ. ಅರಿವಿಗೆ 6 ಇದೆ, ಗ್ರಹಿಕೆಗೆ 6 ಇದೆ, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕಗಳನ್ನು ಕೊಟ್ಟಿರೋದು. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ, ವಸ್ತುನಿಷ್ಠ ಬಳಕೆ ಮಾಡಿರ್ತಕ್ಕಂಥದ್ದು ಅವುಗಳಿಗೆ ಇರ್ತಕ್ಕಂಥ ವೇಟೇಜ್ 6 ಇದೆ, ಕಿರು ಉತ್ತರಗಳಿಗೆ 6 ಇದೆ, ದೀರ್ಘ ಉತ್ತರಕ್ಕೆ 3 ಇದೆ, ಒಟ್ಟು 15. ಕ್ಲಿಷ್ಟತೆ ಮಟ್ಟ ಸರಳ 6, ಸಾಧಾರಣ 6, ಕಠಿಣ 3, ಒಟ್ಟು 15. ಪಾಠ ವಿಧ ನೋಡೋದಾದರೆ, ಗದ್ಯಕ್ಕೆ 10 ಅಂಕ ಕೊಟ್ಟಿದ್ದೀವಿ, 6 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪದ್ಯಕ್ಕೆ 5 ಅಂಕ ಕೊಟ್ಟಿದ್ದೀವಿ, 4 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಪ್ರಶ್ನೆ 10, ಅಂಕಗಳು 15. ಓಕೆ, ಸಂಕ್ಷಿಪ್ತವಾಗಿರ್ತಕ್ಕಂಥ ಅಂಕ ಹಂಚಿಕೆ ನೋಡ್ಕೊಂಡು ಬರೋಣ. ಒಟ್ಟಿಗೆ ಬಾಳುವ ಆನಂದದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ನದಿಯ ಅಳಲು 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ನಮ್ಮ ಮಾತು ಕೇಳಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಜೀವದ ಮೌಲ್ಯ 1 ಅಂಕದ 2, 2 ಪ್ರಶ್ನೆ 2 ಅಂಕ. ಜೀವದ ಮೌಲ್ಯ. ಪಂಜರ ಶಾಲೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6 ಇದ್ದಾವೆ, 2 ಅಂಕದ 3 ಇದ್ದಾವೆ, 3 ಅಂಕದ 1 ಇದ್ದಾವೆ. ಸೊ ಟೋಟಲಿ ಬಳಕೆ ಮಾಡಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 10, ಒಟ್ಟು ಅಂಕಗಳು ಬಂದುಬಿಟ್ಟು 15. ಓಕೆನಾ? ಹಾಗಾದರೆ ನೋಡ್ಕೊಂಡು ಬರೋಣ ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಪುಟದಲ್ಲಿ ಸೆಟ್ ಮಾಡಿದ್ದೀವಿ. ಸೊ ನಿಮಗೆ ಆರಾಮಾಗಿ ನೀವೇನು ಮಾಡ್ಬೋದು, ಜೆರಾಕ್ಸ್ಗಳನ್ನು ಹಾಕಿಸ್ಬೋದು. ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026 ಮಾದರಿ ಉತ್ತರಗಳು. ತರಗತಿ 5, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 20, ಅಂಕ 15, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರಿಬೇಕು. ಇಲ್ಲಿ 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಇದು ಅಮ್ಮನ ಮರ, ಇಲ್ಲಿ ಅಮ್ಮ ಎಂಬುದರ ಲಿಂಗ ರೂಪ ಕೇಳಿದರು. A ಪುಲ್ಲಿಂಗ, B ಸ್ತ್ರೀಲಿಂಗ, C ನಪುಸಕಲಿಂಗ, D ಯಾವುದೂ ಅಲ್ಲ. ಸೊ ಇದು ಅಮ್ಮನ ಮರ, ಅಮ್ಮ ಅನ್ನೋದೇನಪ್ಪ ಅಂತಂದರೆ ಸ್ತ್ರೀಲಿಂಗ. ಸೊ ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಮಲಿನ ಪದದ ಅರ್ಥ ಅಂತ ಕೇಳಿರೋದು. A ಕೊಳಕು, B ಭಯ, C ಧೈರ್ಯ, D ಅನಾಹುತ. ಸೊ ಮಲಿನ ಪದದ ಅರ್ಥ ಕೊಳಕು ಅಂತ ಏನು ಮಾಡ್ತೀವಿ, ಹೇಳ್ತೀವಿ. ಮುಖ್ಯ ಪ್ರಶ್ನೆ 2ರಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಗಳನ್ನು ಕೊಡಬೇಕು. ಒಟ್ಟು 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ವಿವರ ಬರೆದು ಹಾಕುವ ಹಲಗೆ, ಇದನ್ನು ಒಂದು ಪದದಲ್ಲಿ ಉತ್ತರಿಸುವಂತೆ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್, ಫಲಕ ಅನ್ನೋದನ್ನು ಬರಿಬೇಕು. ನೆಕ್ಸ್ಟ್ ಒನ್, ಕಣ್ಣು ತೆರೆಸು, ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಇದು ನುಡಿಗಟ್ಟು ಇದೆ. ಸೊ ಇದನ್ನು ಸ್ವಂತ ವಾಕ್ಯದಲ್ಲಿ ಬರೆದಾಗ ಏನಾಗ್ತದೆ, ಒಳ್ಳೆಯ ಪುಸ್ತಕಗಳು ವಿದ್ಯಾರ್ಥಿಗಳ ಕಣ್ಣು ತೆರೆಸುತ್ತವೆ ಅಂತ ನೀವು ಬರಿಬೇಕು. ನೆಕ್ಸ್ಟ್ ಒನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೀಬೇಕು. ಸೊ ಇಲ್ಲಿ 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ಮಾರ್ಲಿನನು ಮೊಮ್ಮಗಳಿಗೆ ಕಂಡುಬಂದ ಕಾಯಿಲೆ ಯಾವುದು? ಉತ್ತರ, ಮಾರ್ಲಿನನು ಮೊಮ್ಮಗಳಿಗೆ ಕಂಡುಬಂದ ಕಾಯಿಲೆ ಪೋಲಿಯೋ ಅಂತ ಬರೆದ್ರೆ ಸಾಕು. 6ನೇ ಪ್ರಶ್ನೆ, ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ಗಿಳಿಮರಿಯು ಮಧುಫಲ ತಿನ್ನಲು ತನ್ನ ಬಳಗವನ್ನು ಕರೆಯಿತು ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ನೋಡೋಣ, 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ನೀವು 2ರಿಂದ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ ಇಲ್ಲಿ 2 ಅಂಕ ಸಿಗ್ತದೆ. ಸೊ ಒಟ್ಟು 4 ಅಂಕದ ವಿಭಾಗ. ಪ್ರಶ್ನೆ 7, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಸೊ ಉತ್ತರ ವೆರಿ ಸಿಂಪಲ್,
ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಬೇವಿನ ಮರ ಮತ್ತು ಕಲ್ಲು ಇಬ್ಬರೂ ಕೂಡ ಏನಾಗ್ತಾರಪ್ಪ ಅಂತಂದರೆ ಮತ್ತೆ ಎಂದಿನಂತೆ ಸ್ನೇಹಿತರಾಗ್ತಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರೀಬೇಕಾಗಿತ್ತು. ಮುಂದಿನ ಪ್ರಶ್ನೆ 8 ಏನಿದೆ ಅಂದರೆ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಉತ್ತರ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ, ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿನಿ, ಸಂಸ್ಕೃತ ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯವೂ ಗೊತ್ತಿಲ್ಲ, 1-2ರ ಮಗ್ಗಿಯೂ ಕೂಡ ಬರೋದಿಲ್ಲ ಎಂದು ಹೇಳಿದನು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಇನ್ನು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದರೆ ಇದು ಕೇವಲ ಒಂದು ಪ್ರಶ್ನೆ ಇದೆ, 2 ಅಂಕ. ಅಗದಿ ಸಿಂಪಲಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಅಂತ ಇದೆ. ಸೊ ಈ ವಾಕ್ಯವನ್ನು ಏನು ಮಾಡ್ತದಪ್ಪ ಅಂದ್ರೆ ಬೆಕ್ಕು ಸಭೆಗೆ ಹೇಳಿತು ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ ಇತ್ತು. ಸೊ 4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಕೇವಲ ಒಂದು ಪ್ರಶ್ನೆ 3 ಅಂಕಕ್ಕೆ ಇತ್ತು. ಏನಿತ್ತಪ್ಪ ಅಂತಂದರೆ ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಅಗದಿ ಸಿಂಪಲಾಗಿ ನೀವೇನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. ನೀರನ್ನು ಕುಡಿಯಲು ಬಳಸುತ್ತಾರೆ, ನೀರನ್ನು ಗಿಡ ಮರಗಳನ್ನು ಬೆಳೆಸಲು ಬಳಸುತ್ತಾರೆ, ನೀರು ಪ್ರಾಣಿ ಪಕ್ಷಿಗಳಿಗೂ ಕೂಡ ಏನದಪ್ಪ ಅಂದರೆ ಜೀವದ ಜೀವಾಳ ಆಗಿದೆ. ಸೊ ಮನೆಯ ಅಡುಗೆ ಪಾತ್ರೆಗಳನ್ನು ತೊಳೆಯಲಿಕ್ಕೆ, ಶಾಲೆಯಲ್ಲಿ ತಟ್ಟೆಗಳನ್ನು ಲೋಟಗಳನ್ನು ತೊಳೆಯಲು, ಕೈ ತೊಳೆಯಲು ಸಹಿತ ನಾವೇನು ಮಾಡ್ತೀವಿ, ನೀರನ್ನು ಉಪಯೋಗ ಮಾಡ್ತೀವಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಬಟ್ಟೆಗಳನ್ನು ತೊಳೆಯಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ನೀರನ್ನು ಉಪಯೋಗ ಮಾಡ್ತೀವಿ ಅನ್ನೋದನ್ನು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ 15 ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಸೊ ಯಾರಿಗೆ PDFsಗಳು ಬೇಕಂತಂತಾರಲ್ಲ, ಸೊ ಅವ್ರು ಏನು ಮಾಡಬೇಕು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು ನಮ್ಮ PDFsಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ತೆಗೆದುಕೊಳ್ಬೋದು. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಮತ್ತು ಎಲ್ಲ ವಿಷಯಗಳಲ್ಲಿ ಸೊ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಿಮಗೆ LBAಗಳು ಕೂಡ ಸಿಗ್ತವೆ. ಸೊ ಪ್ರತಿ ಪಾಠದಲ್ಲಿ LBAಗಳನ್ನು ನಾವು ಕವರ್ ಮಾಡಿದ್ದೀವಿ. ಅದರಲ್ಲಿ 10 ಅಂಕದ ಲಿಖಿತ ಇದ್ದಾವೆ, ಆಮೇಲೆ 5 ಅಂಕದ ಏನಿದೆಪ್ಪ ಅಂತಂದರೆ ಮೌಖಿಕ ಇದೆ. ಓಕೆನಾ? ಸೊ 10 + 5 ಎಷ್ಟಾಯಿತು, 15 ಆಯಿತು. ಸೊ 15 ಅಂಕಗಳನ್ನು ನೀವೇನು ಮಾಡ್ಬೋದು, ಪರೀಕ್ಷೆಗಾಗಿ ಅದನ್ನು ಪ್ರಿಪೇರ್ ಮಾಡ್ಬೋದು. ಇಷ್ಟು ಈ ವಿಡಿಯೋಗಳಲ್ಲಿತ್ತು ಅಂತ ಹೇಳ್ತಾ, ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಇಂಗ್ಲೀಷ್, ಗಣಿತ ಮತ್ತು ಪರಿಸರ ಅಧ್ಯಯನ ಆದರೆ ಅದು ಕನ್ನಡ ಮೀಡಿಯಂ ಕಂಪ್ಲೀಟ್ ಆಗ್ತದೆ. ಇದಾದ ನಂತರ ನಾವೇನು ಮಾಡ್ತೀವಿ ಅಂತಂದರೆ ಬೈಲಿಂಗ್ವಲಲ್ಲಿ, ಸೊ ದ್ವಿಭಾಷೆ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಪರಿಸರ ಅಧ್ಯಯನ, ಇಂಗ್ಲೀಷ್ ಮತ್ತು ಗಣಿತ, ಸೊ ಇವುಗಳನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ಗಳನ್ನು ಕೊಟ್ಟಿದ್ದೀವಿ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನಿಮಗೆ ಫಸ್ಟಾಗಿ ವಿಡಿಯೋಗಳ ಲಿಂಕ್ ಸಿಗ್ತದೆ. ನೀವೇ ಫಸ್ಟಾಗಿ ಏನು ಮಾಡ್ಬೋದು, ವಿಡಿಯೋಸ್ಗಳನ್ನು ವಾಚ್ ಮಾಡ್ಬೋದು.